ಪಾರ್ಸಲ್ ಅವರೆಲ್ಲ ಯಾವಾಗಲೂ ನಾನು ಮಲಗಿದ್ದಾಗಲೇ ಬರ್ತಾರೆ. ಎಲ್ಲ ಕೆಲಸ ಮುಗಿಸಿ ಇವನು ಮಲಗಿಸ್ಬಿಟ್ಟು ನಾನು ಮಲ್ಕೋಣ ಅಂತ ಮಲಗ್ತೀನಿ. ಕರೆಕ್ಟಾಗಿ ಅದೇ ಟೈಮಿಗೆ ಬರ್ತಾರೆ. 3 ಗಂಟೆ ಇಲ್ಲ 3:30 ಹಿಂಗೆ ಬರ್ತಾರೆ. ಓಕೆ ಬನ್ನಿ ಸರ್. ಯಾಕೆ ಕಿವಿ ಇಟ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಇನ್ನೊಂದು ಹೇರ್ ಎಕ್ಸ್ಟೆನ್ಷನ್ ತರಿಸಿದ್ದೆ. ಓ ಎಷ್ಟು ಅದರಲ್ಲಿ ಎಷ್ಟು ತುಂಬ ಲೆಂತಿ ಇತ್ತು ಗೊತ್ತಾ? ಇದ್ರಲ್ಲಿ ನೋಡಿ ಇಷ್ಟಿದೆ. ಬಟ್ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಥರ ಅನ್ನಿಸ್ತಿಲ್ಲ, ತುಂಬ ಶೈನಿಂಗು ಇಲ್ಲ, ನಿಜವಾದ ಒಂದು ಹೇರ್ ಥರನೇ ಇದೆ. ನೈಸ್. ಇದ್ರಲ್ಲಿ ನಾವು ಸ್ಟೈಲ್ ಮಾಡ್ಕೋಬೇಕಷ್ಟೆ. ಎಸ್ ಪಪ್ಪ? ನೋ ಪಪ್ಪ. ಸಾಕು, ಇಷ್ಟಿದ್ರೆ ಸಾಕು. ನಾನು ತುಂಬ ಲೆಂತಿ ಬರುತ್ತೆ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡ್ಕೊಬೋದು. ಈ ಥರ ಏನಾದರೂ ಏನಮ್ಮ ಇರ್ಸ್ ನಾನು ಹಾಕೊಂಡು ತೋರಿಸ್ತೀನಿ. ಈಗ ಹೇಗಿದೆ? ಈ ಥರ ಆದರೂ ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಫುಲ್ ಲೆಂತಿ ಹಂಗೆ ಬಿಡ್ತೀವಿ ಅಂದರೂ ಬಿಟ್ಕೊಬೋದು. ಬಟ್ ಇವಾಗ ನಮಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋರು ಯಾರೂ ಇಲ್ಲ, ಸೊ ನಾವೇ ಮಾಡ್ಕೋಬೇಕು ಅಂದಾಗ ನೋಡಿ ಈ ಥರದ್ದು ಚೆನ್ನಾಗಿ ಯೂಸ್ ಆಗುತ್ತೆ. ನನಗಂತೂ ಇಷ್ಟ ಆಯ್ತಪ್ಪ. ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಲೆಂತ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದೇ ಥಿಕ್ನೆಸ್ ಚೆನ್ನಾಗಿದೆ. ಮತ್ತು ನಂದು ಹೇರ್ ಥರನೇ, ರಿಯಲ್ ಹೇರ್ ಥರನೇ ಇದೆ. ಪೂನು ಬಾ, ಇಷ್ಟುದ್ದ ಬಂದಿದೆ. ಆ್ಯಂಡ್ ಇನ್ನೊಂದು ಪುನರ್ವಂಗೆ ಸೂಟ್ ತರಿಸಿದ್ದೀನಿ. ಅದು ನೋಡೋಣ, ಇಷ್ಟ ಆದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತಲೇ ತರಿಸಿದ್ದಿದ್ದು. ನೋಡಬೇಕು ಹೇಗಿದೆ ಅಂತ. ಇದೇನಿದು ಅಂತ ಒಳ್ಳೆ ಪೇಷಂಟ್ಗಳು ಕೆಮ್ತಾರಲ್ಲ ಹಂಗೆ ಕೆಮ್ತಿದ್ಯಾ? ಇವನು ನೋಡಿಲ್ಲ, ಇವ್ನ ನಾಟಕನೇ ಒಂದು. ಬಟ್ ಅವನಿಗೆ ಸೈಜು ಒಂದು ಸ್ವಲ್ಪ ದೊಡ್ಡದಾಗ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ತರಿಸಿದ್ದಕ್ಕಿಂತನೂ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲಪ್ಪ ಹಾಕಿ ನೋಡೋಣ, ಇದು ಹೆಂಗೆ ಕಾಣುತ್ತೆ. ಸೈಜು ಸ್ವಲ್ಪ ದೊಡ್ಡದೇ ಆಯಿತು. ಪ್ಲ್ಯಾನ್ ಏನಿತ್ತು ಅಂದರೆ ಇದು ವೈಟ್ ಶರ್ಟ್ ಇದೆಯಲ್ಲ, ಇದನ್ನು ತೆಗೆದ್ಬಿಟ್ಟು ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ರೆ ನನ್ನ ಸೀರೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ ನಾನು. ಚೆನ್ನಾಗಿದೆ, ಬಟ್ ಸೈಜ್ ಒಂಚೂರು ದೊಡ್ಡದಾಯಿತು ಇವನಿಗೆ. ಇಟ್ಸ್ ಓಕೆ, ಚಿಕ್ಕದು ಮಾಡೋಣ ಹೇಗಾದರೂ ಮಾಡಿ. ಬಾಪುನು ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ. ಒಂದು ಟೈ ಕೂಡ ಕೊಟ್ಟಿದ್ದಾರೆ. ಒಂದು ಬೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೈಸ್, ಇಟ್ಸ್ ನೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕೊಟ್ಟಿರೋ ಅಮೌಂಟಿಗೆ ವರ್ತ್. ಮತ್ತು ಪ್ಯಾಂಟು, ಒಂದು ಬೆಲ್ಟ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಇದೊಂದು ಡಾರ್ಕ್ ಬ್ಲೂ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಇದು ಗ್ರೇ ಕಲರ್ ಇದೆ. ಡಾರ್ಕ್ ಬ್ಲೂ ಬಂದಿದ್ರೆ ಅಟ್ಲೀಸ್ಟ್ ನನಗೆ ಮಣಿದು ಡ್ರೆಸ್ ಇಬ್ಬರಿಗೂ ಮ್ಯಾಚ್ ಆಗೋದು. ಆ ಥರ ಹುಡುಕ್ತಾ ಇದ್ದೀನಿ ನಾನು. ಎಷ್ಟು ಹುಡುಕಿದ್ದೀನಿ ಅಂದರೆ ಮೈಸೂರಲ್ಲಿ ಸುಮಾರು ಅಂಗಡಿ ಸುತ್ತಿದೆ, ಆನ್ಲೈನಲ್ಲೂ ಇನ್ನೂ ಹುಡುಕ್ತಾನೆ ಇದ್ದೀನಿ. ಸಿಗುತ್ತೇನೋ ಇನ್ನೂ ಇದಕ್ಕಿಂತನೂ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಅಂಥ ಡ್ರೆಸ್ ಇವನಿಗೆ ಸಿಗುತ್ತೇನೋ ಅಂತ ಹುಡುಕ್ತಾ ಇದ್ದೀನಿ. ಇನ್ನು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬ್ಯಾಗೆಲ್ಲ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಾ ಬಂಗಾರ, ಉದ್ದಾಗ ತೋರಿಸ್ತೀನಿ.
ಬಿತ್ತೀನಿ ಬಾ ಬಾ ಮತ್ತೆ ಬಿಚ್ಕೊಡ್ತೀನಿ ಬಾ. ಇದು ಹಾಕೋಣ ಬಾಯಿಗೆ. ಹೊಸ ಬಟ್ಟೆಗಳು ಅಂದ್ರೆ ಇಷ್ಟ ಹಿಂಗೆ ಹಾಕೊಳ್ಳಲ್ಲ. ಎದ್ದೇಳು. ಬಿಚ್ಚೋಗಿದೆ. ಹೌದು, ಸಾರಿ ಇದು ಕೊಡೋದಾ? ಇದು ಚುಚ್ಚಲ್ಲ, ಚೆನ್ನಾಗಿರುತ್ತೆ ಇದು. ಚುಚ್ಚಲ್ಲಪ್ಪ, ಇದು ಬೇರೆ. ಸ್ಲೀವ್ಸ್ ಎಲ್ಲ ಉದ್ದ ಆಯ್ತು. ಎರಡೆರಡು ಹಾಕಿದೀನ. ಏನ್ನ ಯಾರು? ಹೌದಾ? ಫ್ಲವರ್ ಇರೋ ಹತ್ರ ಬಾಂಚೋ. ಈ ಮಕ್ಳುಗಳು ಬಟ್ಟೆ ಹಾಕಿದ್ರೆ ಹುಚ್ಚೋದೆ. ಬಾಬುನು ಇದು ಚೆನ್ನಾಗಿ ಕಾಣ್ತಿದ್ಯಾ ಕಣೋ. ಬಾಯಿ ಕಮ್ 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 ಕಮ್. ಪ್ಯಾಂಟ್ ಹಾಕಿಲ್ಲ, ನಾನು ಶೇಮ್ ಮಾಡಿ ಗಾಯ್ಸ್. ಇವನು ಪ್ಯಾಂಟ್ ಹಾಕಿಲ್ಲ, ಶೇಮ್ ಮಾಡಿಸ್ಲಾ? ಎಲ್ಲರ ಹತ್ರ ಶೇಮ್ ಮಾಡಿಸ್ತೀನಿ. ಬಾ ಹತ್ರ ಬಾ. ಏನು ಹೇಳಿ, ಯಾಕೆ ಇಲ್ಲಿ ತೋರ್ಸೋಣ ಬಾ. ನೋಡಿ ಈ ತರ ಕಾಣಿಸ್ತಿದೆ. ಅದೇ ಸ್ಲೀವ್ಸ್ ಒಂಚೂರು ಉದ್ದ ಆಯಿತು. ಹೇರ್ ಎಕ್ಸ್ಟೆನ್ಷನ್ದು ಮತ್ತು ಪುನರ್ವರ್ತಿಸಿದ್ನಲ್ಲ ಬಟ್ಟೆ, ಅದೆರಡೂ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಕ್ಕಳ ಆಟ ಅನ್ನೋದು ನೋಡಿದ್ದಕ್ಕೇ ನಾನೆಲ್ಲ ಗ್ಯಾಸ್ಕೆಟ್ನ ನೆನೆಸಿಟ್ಟಿದ್ದೆ, ಅದನ್ನು ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಆಟ ಆಡ್ತಿದ್ದಾನೆ. ಮಾರ್ನಿಂಗ್ ಎದ್ದಾಗಿಂದ ಯಾಕೋ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಫುಲ್ಲು ಜಾಯಿಂಟೆಲ್ಲ ಪೇಯ್ನ್ ಆಗ್ತಿದೆ. ಅದಕ್ಕೆ ನಾನು ಬೆಳಗ್ಗೆಯಿಂದನೂ ತಡ್ಕೊಂಬಂದೆ. ಏನಕ್ಕೆ ನೈಟೇ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೈಟ್ ಟೈಮ್ ಆದರೆ ಡೈರೆಕ್ಟ್ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಮೆಡಿಸಿನ್ ಇಸ್ಕೊಂಬಂದ್ಬಿಡ್ಬೋದು. ಡೇ ಟೈಮಲ್ಲಿ ಹೋದರೆ ಅಲ್ಲಿ ಹೋಗಿ ಕ್ಯೂ ನಿಂತ್ಕೋಬೇಕು, ಎಲ್ಲದಕ್ಕೂ ಕ್ಯೂ ನಿಂತ್ಕೋಬೇಕು. ಮತ್ತು ಇಂಜೆಕ್ಷನ್ ಹಾಕೋದಕ್ಕೆ ಬೇರೆ ಕಡೆ ಕಳಿಸ್ತಾರೆ, ಅಲ್ಲಿ ಕ್ಯೂ ನಿಂತ್ಕೋಬೇಕು. ಮೆಡಿಸಿನ್ ಇಸ್ಕೊಳ್ಳೋಕೆ ಬೇರೆ ಕಡೆ ಕಳಿಸ್ತಾರೆ, ಅಲ್ಲಿ ಕ್ಯೂ ನಿಂತ್ಕೋಬೇಕು. ಎಲ್ಲ ಕಡೆ ಕ್ಯೂ ನಿಂತ್ಕೊಂಡು ಸಾಕಾಗೋಗುತ್ತೆ. ಅದಕ್ಕೆ ನಾನು ಬೆಳಿಗ್ಗೆ ಟೈಮ್ ಆದರೆ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ, ನೈಟ್ ಟೈಮೇ ಹೋಗೋದು ನಾನು. ಹೋಗೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಇದು ಮಳೆಗಾಲ ಅಲ್ಲ, ಏನಲ್ಲ, ಅದು ಸೌತೆಕಾಯಿ ತಗೋ ಬಂದಿದ್ಯಾ? ಬಿಡು, ವಾಶ್ ಮಾಡಿಲ್ಲ ಅದನ್ನ, ಬಿಡು. ಬಾ ಒಳಗೆ ಬಾ. ಪುನೋ ಬಾ ಒಳಗೆ. ಬಾ ಒಳಗೆ ಬಾ. ನಾನು ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೀನಿ. ಅವಾಗಿಂದ ಕಾಯ್ತಾ ಇನ್ನೇನು ಮಣಿ ಬರ್ತಾನೆ ಅಂತ. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಕಾಲೇಜ್ ಬಿಡೋ ಟೈಮ್ಗೆ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಇದು ಯಾವ ಟೈಮೋ ಏನೋ, ಇದ್ದಕ್ಕಿದ್ದಂಗೆ ಮಳೆ ಬರೋ ಸೂಚನೆನೇ ಇಲ್ಲ. ಸಡನ್ನಾಗಿ ಮಳೆ ಬಂದಿದೆ. ವಾಶ್ ಮಾಡಿಲ್ಲ, ಬಿಡು. ಕೊಡಮ್ಮ, ವಾಶ್ ಮಾಡಿಲ್ಲ, ವಾಶ್ ಮಾಡಿಕೊಡ್ತೀನಿ, ಕೊಡು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿವಸನೇ ಹೆಸರು ಕಾಳೆಲ್ಲ ನೆನೆಸಿಟ್ಟಿದ್ದೆ. ಫಸ್ಟೇ ಒಂದು ಸಲ ನೆನೆಸಿಟ್ಬಿಟ್ಟಿದ್ದೀನಿ. ಅದನ್ನು ಮೊಳಕೆ ಬರೋಕ್ಕೆ ಅಂತ ಕಟ್ಟಿಟ್ಬಿಟ್ಟು ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಅದೇನಾಗಿದೆ, ಜಾಸ್ತಿ ಮೊಳಕೆ ಬಂದಿಲ್ಲ, ಫುಲ್ಲು ಕಿಟ್ಟೋಗ್ಬಿಟ್ಟಿದೆ. ಆಮೇಲೆ ಅದೆಲ್ಲ ಬಿಸಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ನೆನೆಸಿಟ್ಟೆ. ಆಮೇಲೆ ಕಾರ್ನ್ ಸಿಕ್ಕಿದಾಗಲೆಲ್ಲ ನಾನು ಇದನ್ನು ಮಾಡ್ತಾನೆ ಇರ್ತೀನಿ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.